ಹಲೋ ನಮಸ್ಕಾರ, ನಾನು ನಿಮ್ಮ ನಿರೀಕ್ಷಾ. ಇವತ್ತು ನಾನು ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಮುಂದೆ ತರ್ತಿದ್ದೀನಿ. ಅದೇನಂದರೆ ಚಿಕನ್ ಪಾಪ್ಕಾರ್ನ್. ಇದು ಎಲ್ಲ ನಾನ್ ವೆಜಿಟೇರಿಯನ್ಸ್ಗೂ ಇಷ್ಟ ಆಗುತ್ತೆ. ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುವಂಥದ್ದೇ ಚಿಕನ್ ಪಾಪ್ಕಾರ್ನ್. ಪಾಪ್ಕಾರ್ನ್ ಅಂದರೆ ಎಲ್ಲ ಚಿಕ್ಕ ಮಕ್ಳಿಗೂ ಇಷ್ಟ. ಸೊ ಇವತ್ತು ನಾನು ಅದನ್ನು ಮೈದಾ ಇಲ್ಲದೆ ಅಕ್ಕಿ ಹಿಟ್ಟನ್ನ ಬಳಸಿ ಚಿಕನ್ ಪಾಪ್ಕಾರ್ನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಸೊ ಫಸ್ಟಿಲ್ಲಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ತೊಗೋಬೋದು. ನಾನು ಆ ಚಿಕನ್ನ ನೋಡಿ ಇಲ್ಲಿ ನೀವು ನೋಡ್ಬೋದು, ಸ್ಮಾಲ್ ಪೀಸಸ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಚಿಕನ್ ಪಾಪ್ಕಾರ್ನ್ ಅಲ್ವಾ ಅದಕ್ಕೆ. ಈಗ ಮಸಾಲ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಹಿಂಗ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಆಮೇಲೆ ಇಲ್ಲಿ ಅದನ್ನು ಕೋಟ್ ಮಾಡೋಕ್ಕೆ ಅಕ್ಕಿ ಹಿಟ್ಟು, ಆಮೇಲೆ ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಸೊ ಈಗ ನಾನು ಫಸ್ಟು ಇಂಗ್ರೀಡಿಯೆಂಟ್ಸ್ ನೋಡಾಯ್ತಲ್ವಾ, ಈಗ ಇದನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಈಗ ಈ ಚಿಕನ್ಗೆ ನೀವು ಸ್ವಲ್ಪ ಖಾರದ ಪುಡಿ ನೋಡಿ ಫ್ರೆಂಡ್ಸ್, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಮಸಾಲ ಎಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲಿಗೆ ಸ್ವಲ್ಪ ಹಾಕ್ತೀನಿ ಮತ್ತು ಇದು ಸ್ವಲ್ಪ ಇಟ್ಕೊತೀನಿ, ಯಾಕಂದರೆ ಈ ಕೋಟಿಂಗ್ಗೆ ಸ್ವಲ್ಪ ಫ್ಲೇವರ್ ಬರೋಕ್ಕೆ ಇಟ್ಕೊತೀನಿ. ಇನ್ನು ಮಿಕ್ಕಿದ ಮಸಾಲ ಎಲ್ಲ ಹಾಕ್ಬಿಡೋಣ. ಸೊ ನೆಕ್ಸ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಈ ಥರ ನೀಟಾಗಿ ಹಿಡಿದಿದೆ. ಸೊ ಇದನ್ನು ನೀವು 15 to 20 ಮಿನಿಟ್ಸ್ ಫ್ರಿಜ್ಜಲ್ಲಿ ನೆನೆಸೋಕ್ಕಿಡಿ. ಇಲ್ಲ ಫ್ರಿಜ್ ಇಲ್ಲ ಅಂದರೆ ನೀವು ಹಾಗೆ ನೆನೆಸೋಕ್ಕಿಡ್ಬೋದು. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಆ ಚಿಕನ್ನ ನಾನು ಫ್ರಿಜ್ಜಲ್ಲಿ ನೆನೆಸೋಕ್ಕಿಟ್ಟಿದ್ದೀನಿ. ಈಗ ಈ ಅಕ್ಕಿ ಇಟ್ಟಿದೆಯಲ್ಲ, ಈ ಮೊಟ್ಟೆಗೆ ಒಂದು ಸ್ವಲ್ಪ ಹಾಕೋತಿದ್ದೀನಿ, ಅಂದರೆ ಸ್ವಲ್ಪ ಗಟ್ಟಿ ಇರಬೇಕು ಅಂತ ಸ್ವಲ್ಪ ಮೊಟ್ಟೆ. ಆಮೇಲೆ ನೀವು ನೋಡಿರ್ಬೋದು, ಇದು ಮಸಾಲೆ ಆಗಲೇ ತೋರಿಸಿದ್ನಲ್ಲ ಫ್ರೆಂಡ್ಸ್, ಆ ಮಸಾಲೆನ ಸ್ವಲ್ಪ ಹಾಕ್ತಿದ್ದೀನಿ. ಸೊ ಫ್ರೆಂಡ್ಸ್, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಸೊ ಫ್ರೆಂಡ್ಸ್, ಇದು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಇದನ್ನು ನೀವು ಸ್ವಲ್ಪ ಸಾಲ್ಟ್ ಹಾಕಿ ಕಲಿಸ್ಕೊಳ್ಳಿ, ಫ್ಲೇವರ್ ಬರುತ್ತೆ. ಸೊ ಫ್ರೆಂಡ್ಸ್, ಚಿಕನ್ ನೆಂದಿದೆ. ಸೊ ಇದನ್ನು ಕೋಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈಗ ಒಂದು ಪೀಸನ್ನು ತೊಗೊಂಡು ಫಸ್ಟು ಈ ಅಕ್ಕಿ ಇಟ್ಟಿದ್ದೀರ ಇದಕ್ಕೆ ಹೀಗೆ ಈ ಥರ ಆಗಬೇಕು. ಆಮೇಲೆ ಇದನ್ನು ಹಿಂಗೆ ಕೋಟ್ ಮಾಡಿಕೊಂಡು ನೀಟಾಗಿ ಆಮೇಲೆ ಮತ್ತೆ ತೆಗೆದು ಇದಕ್ಕೆ ಕೋಟ್ ಮಾಡಿ. ಸೊ ಫ್ರೆಂಡ್ಸ್, ಇದನ್ನು ನೀವು ಇಷ್ಟಕ್ಕೂ ನೋಡಿ ಇಷ್ಟಕ್ಕೂ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಇದು ಕೋಟ್ ಆಗೋ ಅಷ್ಟೊತ್ತಿಗೆ ಈ ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸಿಟ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಕೋಟ್ ಆಗಿದೆ, ಆಮೇಲೆ ಎಣ್ಣೆನೂ ಕಾದಿದೆ. ಸೊ ಈಗ ಒಂದೊಂದೇ ಎಣ್ಣೆಗೆ ಫ್ರೈ ಮಾಡ್ತಾ ಹೋಗೋಣ. ನೋಡ್ಬೋದು, ಎಣ್ಣೆ ಕಾದಿದೆ. ನೋಡಿ ಫ್ರೆಂಡ್ಸ್, ನನ್ನ ತಂಗಿ ಕಾಯ್ದಿದ್ದಾಳೆ ಪಾಪ್ಕಾರ್ನ್ ಯಾವಾಗ ಆಗುತ್ತೆ ಅಂತ ಆಗಲಿಂದ. ಸೊ ಬೇಗ ಮಾಡಿಬಿಡೋಣ ಅವಳಿಗೋಸ್ಕರ. ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ನಾನು ಇದನ್ನು ತೆಗಿತಿದ್ದೀನಿ, ಬೇರೆ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಚಿಕನ್ ಪಾಪ್ಕಾರ್ನ್ ರೆಡಿ ಇದೆ. ಸೊ ಅದನ್ನು ನೀವು ಕೆಚಪ್ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ಇದು ನಾನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.